ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಪಿಎಸ್ಸಿ ಮರು ಪರೀಕ್ಷೆಗೆ ಸಿದ್ದರಾಮಯ್ಯ ಆದೇಶವನ್ನ ನೀಡಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಬಗ್ಗೆ ಬಹಳಷ್ಟು ಆಕ್ಷೇಪಗಳು ಅಭ್ಯರ್ಥಿಗಳಿಂದ ವ್ಯಕ್ತವಾಗಿತ್ತು. ಅದರಲ್ಲೂ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡ ಬಳಕೆ ಮಾಡಿದ್ದಾರೆ, ಸಾಕಷ್ಟು ಲೋಪದೋಷಗಳಾಗಿದೆ, ಹಾಗೆ ಪರೀಕ್ಷೆಯ ದಿನಾಂಕದ ಬಗ್ಗೆ ಕೂಡ ಅಸಮಾಧಾನಗಳಿತ್ತು. ಹೀಗೆ ಸಾಲು ಸಾಲು ದೋಷಾರೋಪಗಳು ಅಭ್ಯರ್ಥಿ ಕಡೆಗಳಿಂದ ಸಲ್ಲಿಕೆಯಾಗಿತ್ತು. ಜೊತೆಗೆ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು ಅಭ್ಯರ್ಥಿಗಳು. ಈಗ ಕನ್ನಡ ಪರ ಹೋರಾಟಕ್ಕೆ ಬೃಹತ್ ಜಯ ಸಿಕ್ಕಂತಾಗಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಅಸಮರ್ಪಕ ಕನ್ನಡ ಅನುವಾದ ಬಳಕೆಯಾದ ಕಾರಣ, ಇದೇ ಕಾರಣದಿಂದಾಗಿ ಕೆಪಿಎಸ್ಸಿ ಮರು ಪರೀಕ್ಷೆಗೆ ಆದೇಶವನ್ನ ನೀಡಲಾಗಿದೆ. ಪ್ರಶ್ನೆಗಳ ಎಡವಟ್ಟಿನಿಂದ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ. ಈ ಬಗ್ಗೆ ಹೋರಾಟಕ್ಕೆ ಕರೆ ನೀಡಿದ್ವು ಕನ್ನಡ ಸಂಘಟನೆಗಳು. ಲೋಪಕ್ಕೆ ಕಾರಣರಾದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಸರ್ಕಾರ ನೀಡಿದೆ. ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಕರ್ನಾಟಕ ಕ್ಷೇತ್ರಕ್ಕೆ ಎಲ್ಲ ವರ್ಗಗಳನ್ನ ಹೊತ್ತಿದ್ದ ಸೂಕ್ಷ್ಮ ದೃಷ್ಟಿಯಿಂದ ಕನ್ನಡದ ಚರಣಗಳನ್ನ ಹಾಗೆ ಕರ್ನಾಟಕ ಕ್ಷೇತ್ರಕ್ಕೆ ಎಲ್ಲ ವರ್ಗಗಳನ್ನ ನಾವಿದ್ದೀವಿ. ನಾವು ಕನ್ನಡದ ಹೋರಾಟಗಾರರು ನಿಮ್ಮ ಜೊತೆಯಲ್ಲಿದ್ದೀವಿ. ಇದು ಕನ್ನಡದ ನಾಡಿನ ಮಕ್ಕಳ ಭವಿಷ್ಯ ಅನ್ನುವ ಎಚ್ಚರಿಕೆಯನ್ನು ಸರ್ಕಾರಕ್ಕೂ ಮತ್ತು ಆಯೋಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ಮಾಧ್ಯಮಗಳ ಮುಖಾಂತರ ನಾವು ಹಂಚಿಕೊಂಡಿದ್ದೆ. ಬೆಳಗ್ಗೆನೂ ಸಹ ನಾನು ಕೆಲವು ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವಾಗ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ, ಆಯೋಗದ ಮುಂದೆ ಇಟ್ಟಿದ್ದು. ಇವತ್ತು ಲಕ್ಷಾಂತರ ಮಕ್ಕಳು ಏನು ಈ ಪರೀಕ್ಷೆಯಿಂದ ನೊಂದಿದ್ದಾರೆ, ಅವರ ಒತ್ತಡ ಏನಿದೆ, ಅವರ ಬೇಡಿಕೆ ಏನಿದೆ, ಮರುಪರೀಕ್ಷೆ ಆಗಬೇಕು, ಮರುಪರೀಕ್ಷೆಯನ್ನು ಮಾಡಬೇಕು, ಮತ್ತೆ ಪರೀಕ್ಷೆ ಬರೀಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಿದ್ರು. ನಾನು ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದೆ. ಆದರೆ ಇವತ್ತು ಸಾಂಕೇತಿಕವಾದಂಥ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಕಡೆಗೂ ಕನ್ನಡ ಪರ ಸಂಘಟನೆಗಳು ಹಾಗೆ ಅಭ್ಯರ್ಥಿಗಳ ಹೋರಾಟಕ್ಕೆ ಜಯ ಸಂದಂತಾಗಿದೆ. ಸರ್ಕಾರದ ಈ ನಿರ್ಧಾರ ಅಭ್ಯರ್ಥಿಗಳಿಗೆ ಸಂಪೂರ್ಣವಾಗಿ ಸಮಾಧಾನ ತಂದಿದೆಯಾ? ಎಸ್ ಸ್ಮಿತಾ ರಂಗನಾಥ್, ನೋಡಿ, ಇದು ಒಂದು ರೀತಿಯಲ್ಲಿ ಮುಗಿಯದ ಕತೆ ಅಂತ ಹೇಳ್ಬೋದು. ನಾನು ಮೊನ್ನೆ ಅಷ್ಟೇ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಏನಿದ್ದಾರೆ, ಸ್ಪರ್ಧಾರ್ಥಿಗಳು ಏನಿದ್ದಾರೆ, ಕಣ್ಣೀರು ಹಾಕಿದ್ದುಂಟು. ಅಂದರೆ ಕಷ್ಟಪಟ್ಟು ಓದಿ ನಾವು ಎಷ್ಟೆಲ್ಲ ಈ ಒಂದು ಎಕ್ಸಾಮನ್ನು ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಇವ್ರು ಎಂಥ ಟಫ್ ಕ್ವಶನ್ ಕೊಡಲಿ, ಆದರೆ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. KPSC ಸಂಸ್ಥೆ ಅನ್ನೋದು ಭ್ರಷ್ಟಾಚಾರದ ಕೊಂಪೆ ಆಗಿದೆ ಸ್ಮಿತಾ. ದೊಡ್ಡ ಮಟ್ಟದಲ್ಲಿ ಹಗರಣಗಳು ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಪಾಯಿಂಟ್ ನಂಬರ್ 1, ಇವರು ಮೊದಲನೇದಾಗಿ ಮಾಡಿದ್ದೇನು ಅಂತಂದರೆ, ಸುಮಾರು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕು. ಈಗ ನಾಳೆ ಎಕ್ಸಾಮ್ ಅಂತಂದರೆ ಒಂದು ವಾರದ ಹಿಂದೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕು. ಆದರೆ ಒಂದು ತಿಂಗಳ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ರು. ಅದಾದ ಮೇಲೆ ಪಾಯಿಂಟ್ ನಂಬರ್ 2 ಇನ್ನೊಂದೇನು ಅಂತಂದರೆ, ಎಕ್ಸಾಮನ್ನು ನಾವು ಇವತ್ತು ಅಪ್ಲಿಕೇಶನ್ ಓಪನ್ ಮಾಡಿದ್ರು ಅಂದರೆ ಸುಮಾರು 3 ತಿಂಗಳು ಟೈಮ್ ಕೊಡಬೇಕು ಅವರು ಓದೋದಕ್ಕೆ. ಆದರೆ ಎಕ್ಸಾಮ್ ಅಪ್ಲಿಕೇಶನ್ ಓಪನ್ ಮಾಡಿ ಕೇವಲ 15 ದಿನಕ್ಕೆ ಪರೀಕ್ಷೆಯನ್ನು ಬರೆಸೋದಕ್ಕೆ ಸರ್ಕಾರ ಮುಂದಾಗಿತ್ತು. ಇವೆಲ್ಲ ಯಾಕೇನು ಅಂತ ಪ್ರಶ್ನೆ. ಅಂದರೆ 1 ತಿಂಗಳ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ ಅಂತಂದರೆ, ಅಂದರೆ ಅಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ಕಡೆ ಹಂಚಿಬಿಟ್ಟಿದ್ದಾರೆ
ಮಾಡಿದಾರ ಅನ್ನುವಂಥ ಅನುಮಾನಗಳನ್ನು ಕೂಡ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ವ್ಯಕ್ತಪಡಿಸಿದ್ರು. ಆಮೇಲೆ ಬಹಳ ಪ್ರಮುಖವಾಗಿ ಎಕ್ಸಾಮ್ ಏನೋ ಆಯಿತು, ಆದರೆ ಒಂದು ಪತ್ರಿಕೆಯನ್ನು ಮುಂದಕ್ಕೆ ಹಾಕ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ಒಂದು ಪತ್ರಿಕೆಯನ್ನು ಮುಂದಕ್ಕೆ ಹಾಕ್ತೀವಿ ಅಂತ, ಒಂದು ಪತ್ರಿಕೆಯನ್ನು ಮುಂದಕ್ಕೆ ಹಾಕ್ತೀನಿ ಅಂತ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ, ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ರು. ಆಯಿತು, ಓಕೆ, ಎಕ್ಸಾಮ್ ಆಯಿತು. ಎಕ್ಸಾಮ್ನಲ್ಲಿ ಏನಿತ್ತು, ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಸಖತ್ತು ಮಿಸ್ಟೇಕ್ಸ್ಗಳಿದ್ದು. ಅಂದರೆ ವಿಚ್ ಈಸ್ ದ ಲಾಂಗೆಸ್ಟ್ ರೈಲ್ವೆ ಟ್ರ್ಯಾಕ್ ಇನ್ ಇಂಡಿಯಾ ಅಂತ ಪ್ರಶ್ನೆ ಇದ್ದರೆ ಕನ್ನಡದಲ್ಲಿ ಅತಿ ದೊಡ್ಡದಾದ ರೈಲ್ವೆ ಮಾರ್ಗ ಯಾವುದು ಅನ್ನುವಂಥ ಪ್ರಶ್ನೆ ಇದೆ. ಅಂದರೆ ಅದು ಉದ್ದವಾದ ರೈಲ್ವೆ ಮಾರ್ಗ ಆಗಬೇಕು, ಆದರೆ ದೊಡ್ಡದಾದ ರೈಲ್ವೆ ಮಾರ್ಗ ಅನ್ನುವಂಥದ್ದು ಪ್ರಶ್ನೆಯಲ್ಲಿ ಇದೆ. ಸೊ ಈ ರೀತಿಯಾದಂಥ ತಪ್ಪುಗಳು ಕನ್ನಡದಲ್ಲಿ ಅನುಕರಣ ಅಂದರೆ ಏನು, ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಅತಿ ದೊಡ್ಡ ಮಿಸ್ಟೇಕ್ ಆಗಿರುವಂಥದ್ದು ಈ KPSC ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಈಗೆಲ್ಲ ಒಂದು ಕಡೆ ಅವರಿಗೆ ಇದ್ರ ನ್ಯಾಯ ಸಿಕ್ಕಿದೆ ಅಂತ ಅವರೇ ಹೇಳಬೇಕು. ನಾವೀಗ ಸ್ಪಾಟ್ ಹತ್ರ ಹೋಗ್ತಾ ಇದ್ದೀವಿ. ಸ್ಮಿತಾ ರಂಗನಾಥ್, ಸಾಕಷ್ಟು ಮಟ್ಟದ ಪ್ರತಿಭಟನೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ದಿವಿತ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಸೇರಿರುವ ದರ್ಶನ್ಗೆ ಬೆನ್ನು ಮೂಳೆಯ ಸಮಸ್ಯೆ. ಬೆನ್ನು ಮೂಳೆ ಸಮಸ್ಯೆ ಇರೋದ್ರಿಂದ ಬಳ್ಳಾರಿ ಜೈಲಿನಲ್ಲಿರುವ ಇಂಡಿಯನ್ ಟಾಯ್ಲೆಟ್ ಅನ್ನ ಬಳಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೋಷನ್ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಸರ್ಜಿಕಲ್ ಚೇರ್ನ ಡಿಮ್ಯಾಂಡ್ ಇಟ್ಟಿದ್ರು, ಮನವಿಯನ್ನ ಮಾಡ್ಕೊಂಡಿದ್ರು. ಇವತ್ತೇ ಸಿಗುತ್ತಾ ಸರ್ಜಿಕಲ್ ಚೇರ್ ಅನ್ನೋ ಪ್ರಶ್ನೆ. ಇವತ್ತು ಸಂಜೆ ದರ್ಶನ್ಗೆ ಚೇರ್ ಕೊಡಬೇಕಾ ಬೇಡವಾ ಅನ್ನೋದರ ಭವಿಷ್ಯ ನಿರ್ಧಾರ ಆಗತ್ತೆ. ಅನಾರೋಗ್ಯ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ, ಕ್ಷಮೆ ಇರಲಿ, ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು ದರ್ಶನ್. ವಿಜಯಲಕ್ಷ್ಮಿ ಅವರು ದರ್ಶನ್ಗಿರೋ ಆರೋಗ್ಯ ಸಂಬಂಧಿ ಸಮಸ್ಯೆಯ ಬಗ್ಗೆ ಪೂರಕವಾದ ದಾಖಲೆಗಳನ್ನು ಕೂಡ ನೀಡಿದರು. ಆ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ವೈದ್ಯರು. ಪರಪ್ಪನ ಅಗ್ರಹಾರ ಜೈಲಿನಿಂದಲೂ ಕೂಡ ಕೆಲ ದಾಖಲೆಗಳನ್ನು ರವಾನೆ ಮಾಡಲಾಗಿದೆ. ಇಮೇಲ್ ಮೂಲಕ ರಿಪೋರ್ಟ್ ಅನ್ನು ತರಿಸಿ ಪರಿಶೀಲನೆ ನಡೆಸಲಾಗಿದೆ. ಜೈಲಿನ DIG ಶೇಷ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳು. ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಅವಲೋಕಿಸಿ ಇವತ್ತು ಸಂಜೆ ಸರ್ಜಿಕಲ್ ಚೇರ್ ಅನ್ನು ನೀಡಬೇಕಾ ಬೇಡವಾ ಅನ್ನೋದರ ನಿರ್ಧಾರವನ್ನು ಕೈಗೊಳ್ಳೋ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಚೇರ್ ಮೇಲೆ ಕೂತು ಸಿಗರೇಟ್ ಸೇತಾ ಇದ್ದಿದ್ದಕ್ಕೆ ಇಶ್ಯೂ ಆಯಿತು. ಬಳ್ಳಾರಿಗೆ ಹೋದ್ರು, ಇಲ್ಲೂ ಚೇರ್ಗೆ ಡಿಮ್ಯಾಂಡ್, ಬಟ್ ಆರೋಗ್ಯ ಕಾರಣ ಕೊಡಲೇಬೇಕಾಗತ್ತೆ. ಸಾಧ್ಯತೆಗಳಿದೆಯಾ? ಸ್ಮಿತಾ, ಇಲ್ಲಿ ಮತ್ತೊಂದು ಅಂಶ ನಮಗೆ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಅದರ ಏನಂದರೆ, ಪರಪ್ಪನ ಅಗ್ರಹಾರಕ್ಕಿಂತ ಬಳ್ಳಾರಿ ಕೇಂದ್ರ ಕಾರಾಗೃಹ ಅತ್ಯಂತ ಕಠಿಣವಾದ ಜೈಲು ಅನ್ನೋದನ್ನು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ದರ್ಶನ್ ಅವರು ಅಲ್ಲಿ ಕಣ್ಸನ್ನೆ ಮಾಡಿದರೆ ಸಾಕು, ಎಲ್ಲ ರೀತಿಯ ಸೌಲಭ್ಯಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗ್ತಾ ಇದ್ವು. ಆದರೆ ಬಳ್ಳಾರಿಯಲ್ಲಿ ಒಂದು ಸಣ್ಣ ಸರ್ಜಿಕಲ್ ಚೇರನ್ನು ಕೂಡ ಪಡೆಯೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಬೇಕಾದ ಪರಿಸ್ಥಿತಿ ಈಗ ದರ್ಶನ್ ಅವರಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಮೂಲಕ ಗೊತ್ತಾಗೋದೇನೆಂದರೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆಗಳು ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೀಗಾಗಿ ಆರೋಗ್ಯದ ಸಮಸ್ಯೆ